ಆಲ್ಮಟ್ಟಿಂದ ನಾರಾಯಣಪುರಕ್ಕೆ ಬಂದಂತ 8 TMC ನೀರು ತೆಲಂಗಾಣಕ್ಕೆ ಬಿಡಕ್ ತಂದ್ರ ಅಥವಾ ನಮ್ಮ ರೈತರು ಕೊಡಕ್ ತಂದಿದ್ರ? ಇವ್ರು ತೆಲಂಗಾಣಕ್ಕೆ ಬಿಡಕ್ಕೆ ತಂದ್ರಲ್ಲ ಸರ್. ನಮ್ದು ಯಾಕಂದ್ರೆ ನಮ್ಮ ರಿಸರ್ವೇರ್ ಆಲಿಮಟ್ಟಿ. ಈಗ ಆಲಿಮಟ್ಟಿ ಮಿನಿಸ್ಟರ್ಗಳು ಭಾಳ ಹುಷಾರಿದ್ದಾರೆ. ಯಾಕಂದ್ರೆ ಅಲ್ಲಿ ಸಂಬಂಧಪಟ್ಟಂಥದ್ದು ನಮ್ಮ MB ಪಾಟೀಲ್ ಅಣ್ಣವ್ರು ಇರ್ಬೋದು, ಶಿವಾನಂದ್ ಪಾಟೀಲ್ ಅವ್ರು ಇರ್ಬೋದು, ತಿಮ್ಮಾಪುರ್ ಅವ್ರು ಇರ್ಬೋದು, ಇವರೆಲ್ಲ ಭಾಳ ಹುಷಾರ್. ಯಾಕಂದ್ರೆ ಎಲ್ಲ ಶುಗರ್ ಲಾಬಿ, ಅವರೆಲ್ಲ ಹುಷಾರಾಗೋರೆ. ಶುಗರ್ ಫ್ಯಾಕ್ಟ್ರಿ. ನಿಮ್ ಭಾಗದ ರೈತರು ಹೆಂಗಾರ ಹಾಳಾಗೋಲಿ, ನೀವು ಹಾಳಾಗ್ರಿ. ಇವ್ರು ಯಾಕೆ ಹುಷಾರಲ್ಲ? ದರ್ಶನಾಪುರ ಅವ್ರು ತಪ್ಪಲ್ಲ ರೀ. ಯಾಕೆ ಅವ್ರ ರೈತರಿಗೆ ಕುಡಿಯೋ ನೀರ್ ಅಂತೇಳಿ ನೀರ್ ಇಟ್ಕಂತಾರ. MB ಪಾಟೀಲ್ ಅಣ್ಣವ್ರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟಾರ, ಜುಲೈ ತಿಂಗಳು ಮುಗಿದ್ರು ನಮ್ಗೆ 3 TMC ನೀರ್ ಇರ್ತಾವಂತ ಹೇಳ್ತಾರೆ. ಇಲ್ಲೇ ಇನ್ನೊಬ್ಬ ಶಾಸಕರು, ಇಂಡಿಯಾ ಶಾಸಕರು ಇದಾರೆ, ಯಶವಂತರಾವ್. ಅವ್ರ ಪಾಪ ನೀರಿಗೋಸ್ಕರ ಭಾಳ ಹೋರಾಟ ಮಾಡ್ತಾರೆ. ಕೆರೆ ತುಂಬಸಾಗ ಯೋಜನೆಗೆ ಅಂತೇಳಿ ಅವ್ರು 1.5 TMC ನೀರ್ ಇಟ್ಕಂತಾರೆ ಇಂಡಿಗೆ. ಅವ್ರ ಕ್ಷೇತ್ರ ಅವ್ರ ರಕ್ಷಣೆ ಮಾಡ್ತಾರ. ಆದ್ರೆ ನಮ್ಮ ಸುರ್ಪುರು, ಶಾಪುರು, ಯಾದಗಿರಿ, ಜೇವರಿಗೆ ಅವರು ಯಾಕೆ ಕೈ ಚೆಲ್ಲಿ ಏನು DK ಶಿವಕುಮಾರ್ ಸಾಹೇಬ್ರಿಗೆ ಯಾಕೆ ಬೆಂಡಾದ್ರ ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಚಕಾರ ಶಬ್ದ ಎತ್ಬಿಟ್ಟು ನಾರಾಯಣಪುರ ಡ್ಯಾಮ್ ಕಟ್ಟಿರೋದು ತೆಲಂಗಾಣಕ್ಕೆ ಬಿಡಕ, ನಮ್ ರೈತರ ನೀರ್ ಕೊಡಕ? ಅಲ್ಲ ಈ ಪುಣ್ಯಾತ್ಮರು ವೀರೇಂದ್ರ ಪಾಟೀಲ್ ಸರ್ ಅವರೆಲ್ಲ ಕಟ್ಟಿರೋದು ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಈ ಭಾಗದವ್ರೆಲ್ಲರೂ ಸೇರಿ ತೆಲಂಗಾಣಕ್ಕೆ ನೀರು ಬಿಡ್ತಿದ್ದಾರೆ. ನಮ್ಮ ಹತ್ರ ಕೂಗು ಏನಾಯ್ತು ಗೊತ್ತಾ, ಬೆಂಗಳೂರು ಮೈಸೂರವರೆಲ್ಲ ಸೇರಿ ನಮ್ಗೆ ಅನ್ಯಾಯ ಮಾಡ್ತಾ ಪ್ರತ್ಯೇಕ ರಾಜ್ಯ ಬೇಕಂತ ಕೂಗು ಸ್ಟಾರ್ಟ್ ಆಯ್ತು. ನಾವೆಲ್ಲ ಕನ್ವಿನ್ಸ್ ಮಾಡಿ ಹೇಳಿದ್ವಿ, ನೋಡ್ರಿ ಯಾವುದಕ್ಕೋ ಸೇರ್ಸಕ್ಕೆ ಹೋಗ್ಬೇಡ್ರಿ. ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಲೆಟರ್ ಕೊಟ್ಟಾರ, ನೀರು ಕೊಡ್ರಿ ಅಂತ. ಪ್ರವೀಣ್ ಶೆಟ್ಟರು ಲೆಟರ್ ಕೊಟ್ಟಾರ. ಸಂಬಂಧಪಟ್ಟ ಶಿವರಾಮ್, ಯಾರ್ಯಾರು ಕನ್ನಡ ಪರ ಸಂಘಟನೆಗಳವ, ದಲಿತ ಸಂಘಟನೆಗಳವ, ಎಲ್ಲ ರೈತ ಎಲ್ಲರೂ ಕಲ್ತು ಹೋರಾಟ ಫಸ್ಟ್ ಟೈಮ್ ಇಷ್ಟು ಮಾಡಿದ್ವಿ. ಯಾದಗಿರಿ ಬಂದ್ ಮಾಡಿದೀವಿ, ರಸ್ತೆ ರೋಕೋ ಮಾಡಿದೀವಿ, ಟ್ರ್ಯಾಕ್ಟರ್ ಇವೆಲ್ಲಕ್ಕೂ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಆ ಭಾಗದವರು ನಮಗೆ ಸಪೋರ್ಟ್ ಮಾಡ್ಯಾರ. ಬೇರೆ ರಾಜ್ಯದ ಮಾತಾಡಬೇಡ್ರಿ ಅಂತ ಹೇಳಿದ್ವಿ. ಯಾಕೆಂದ್ರೆ ಇಲ್ಲಿ ಕುಂತು ನಮ್ಮ ಜನರ ಕಷ್ಟ ಗೊತ್ತಿಲ್ಲ, ತೆಲಂಗಾಣಕ್ಕೆ ನೀರು ಬಿಟ್ಟಕ್ಕೆ ಜನರು ಇಷ್ಟು ರೊಚ್ಚಿಗೆ ಇದ್ದಾರೆ.